ನಮಸ್ಕಾರ ಸ್ನೇಹಿತರೆ, ಒಬ್ಬ ಸೀರಿಯಲ್ ಕಿಲ್ಲರ್ ಹುಡುಗರನ್ನ ಕಿಡ್ನಾಪ್ ಮಾಡಿ ತನ್ನ ಮನೆಯ ಬೇಸ್ಮೆಂಟ್ ಅಲ್ಲಿ ತುಂಬಾನೇ ಭಯಾನಕವಾಗಿ ಕೊಲ್ತಾ ಇದ್ದವನು ಈಗ ಸತ್ತ ನಂತರ ಕೂಡ ಆತ್ಮ ಆಗಿ ಬಂದು ಒಂದು ಸೂಪರ್ ನ್ಯಾಚುರಲ್ ಎಂಟಿಟಿ ಆಗಿ ವಾಪಸ್ ಬಂದು ಎಲ್ಲರಿಗೂ ನರಕ ತೋರಿಸ್ತಾನೆ. ಸೊ ಬನ್ನಿ ಸ್ನೇಹಿತರೆ, ಬ್ಲಾಕ್ ಫೋನ್ ಪಾರ್ಟ್ 2 ಮೂವಿಯಲ್ಲಿ ಹೇಗೆ ಗ್ರಾಬರ್ ನ ಫಿನಿ ಸಾಯಿಸಿದ ನಂತರ ಮತ್ತೆ ಒಂದು ದುಷ್ಟಶಕ್ತಿಯಾಗಿ ಬಂದು ಫಿನಿ ಮತ್ತೆ ಅವನ ತಂಗಿ ಗ್ವೆನ್ ನ ಕೊಲ್ಲೋದಕ್ಕೆ ನೋಡ್ತಾನೆ. ಅಷ್ಟೇ ಅಲ್ಲ, ಫಿನಿ ಮತ್ತೆ ಗ್ವೆನ್ ನ ತಾಯಿಯ ಕಥೆ ಏನು, ಅವಳು ಹೇಗೆ ಸಾವನ್ನಪ್ಪಿದ್ಲು, ಅವಳಿಗೂ ಗ್ರಾಬರ್ಗೂ ಏನು ಸಂಬಂಧ, ಎಲ್ಲವನ್ನ ಈ ವಿಡಿಯೋ ಅಲ್ಲಿ ಬ್ರೇಕ್ ಡೌನ್ ಮಾಡ್ತೀನಿ. ಜೊತೆಗೆ ಎಂಡಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೂವಿಯಲ್ಲಿ ಏನೆಲ್ಲ ಆಯ್ತು, ಹಿಂದಿನ ಮೂವಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಹಾಗಾಗಿ ದ ಬ್ಲಾಕ್ ಫೋನ್ ಪಾರ್ಟ್ 1 ನ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಆ ವಿಡಿಯೋನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ ಸ್ನೇಹಿತರೆ, ಇಲ್ಲ ಅಂದ್ರೆ ಈ ಮೂವಿಯಲ್ಲಿ ಏನ್ ನಡೀತಿದೆ ಅಂತಾನೆ ಸರಿಯಾಗಿ ಅರ್ಥ ಆಗಲ್ಲ. ಸೊ ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಶಿವಾನಿ ಶಿವು, ಅನು ಅರವಿಂದ್ ಛತ್ರಪತಿ, ವಿನುತಾ HN, ಜ್ಞಾನೇಶ್ವರಿ CM, ರವಿ ಬೈಕ್ ಲವರ್, ದೀಕ್ಷಿತ್ S ಮತ್ತೆ ನೈಟ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಕತೆ ಶುರು ಆಗೋದು 1957 ರಾಕಿ ಮೌಂಟೇನ್ಸ್ ಕೊಲೊರಾಡೋ ಅಲ್ಲಿ. ಅದೇ ಪಾರ್ಟ್ 1 ನ ಸ್ಟೋರಿ ನಡೆಯೋದು 1978 ಡೆನ್ವರ್ ಅಲ್ಲಿ. ಅಂದ್ರೆ ಈಗ 21 ವರ್ಷದ ಹಿಂದೆ ಡೆನ್ವರ್ ಇಂದ ಹೆಚ್ಚು ಕಡಿಮೆ 100 ಕಿಲೋಮೀಟರ್ ದೂರದಲ್ಲಿ ಇರೋ ರಾಕಿ ಮೌಂಟೇನ್ಸ್ ಅಲ್ಲಿ ಏನಾಗಿತ್ತು ಅಂತ ನೋಡ್ತೀವಿ. ರಾಕಿ ಮೌಂಟೇನ್ಸ್ ಹತ್ರ ಆಲ್ಪೈನ್ ಲೇಕ್ ಅನ್ನೋ ಹೆಸರಿನ ವಿಂಟರ್ ಯೂತ್ ಕ್ಯಾಂಪ್ ಇದೆ. ಅದೇ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಇರುತ್ತಲ್ಲ, ಅದೇ ರೀತಿ ಈ ಕ್ಯಾಂಪ್ ಅಲ್ಲಿ ಇರೋ ಹೋಪ್ ಅನ್ನೋ ಹುಡುಗಿ ಟೆಲಿಫೋನ್ ಬೂತ್ ಇಂದ ಒಂದು ನಂಬರ್ಗೆ ಕಾಲ್ ಮಾಡಿ ಮಾತಾಡ್ತಿದ್ದಾಳೆ. ನನ್ ಕನ್ಸಲ್ಲಿ ನಾನು ಈ ಫೋನ್ ನಂಬರ್ ನ ಐಸ್ ಮೇಲೆ ಬರ್ದಿರೋದು ನೋಡ್ದೆ. ಈ ನಂಬರ್ಗೆ ಏರಿಯಾ ಕೋಡ್ ಇಲ್ಲ, ಅಂದ್ರೆ ನೀನು ಕೂಡ ಕೊಲೊರಾಡೋ ಅಲ್ಲೇ ಇರೋದು. ಯಾರ್ ನೀನು ಅಂತ ಪದೇ ಪದೇ ಕೇಳಬೇಕಾದ್ರೆ ಫೋನ್ ಕಟ್ ಆಗುತ್ತೆ. ಹೋಪ್ ಎದುರ್ಕೊಂಡಿರೋ ಹಾಗೆ ಫೋನ್ ರಿಸೀವರ್ ನ ಇಟ್ಟು ಇಲ್ಲಿಂದ ಹೊರಡ್ತಾಳೆ. ಈ ಹೋಪ್ ಬೇರೆ ಯಾರೋ ಅಲ್ಲ ಸ್ನೇಹಿತರೆ, ಪಾರ್ಟ್ 1 ನಲ್ಲಿ ಇರೋ ಫಿನಿ ಮತ್ತೆ ಗ್ವೆನ್ ಅವ್ರ ಅಮ್ಮ. ಪಾರ್ಟ್ 1 ವಿಡಿಯೋ ಅಲ್ಲೇ ಹೇಳಿರೋ ಹಾಗೆ ಇವಳಿಗೆ ಸೈಕಿಕ್ ಪವರ್ಸ್ ಇರುತ್ತೆ. ನಿಜವಾಗ್ಲೂ ನಡೆದಿರೋ ಘಟನೆ ಮತ್ತೆ ಭವಿಷ್ಯದಲ್ಲಿ ನಡೆಯೋ ಘಟನೆಗಳ ಬಗ್ಗೆ ಕನ್ಸು ಬಿಡುತ್ತೆ. ಮಗಳು ಗ್ವೆನ್ಗೂ ಕೂಡ ಇದೇ ಶಕ್ತಿ ಇರೋದು. ಹೋಪ್ ಈ ಶಕ್ತಿಯ ಕಾರಣದಿಂದಾನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಆದ್ರೆ ಹೋಪ್ ನ ಸಾವಿನ ಸತ್ಯ ಏನು ಅಂತ ಈ ಮೂವಿಯಲ್ಲಿ ನೋಡ್ತೀವಿ. ಈಗ 1982 ಡೆನ್ವರ್ಗೆ ಬರ್ತೀವಿ. ಹೋಪ್ ನ ಮಕ್ಕಳು ಗ್ವೆನ್ ಮತ್ತೆ ಫಿನಿ ಇರೋ ಸಿಟಿ. ಫಿನಿ ಮೊದ್ಲಿನ ತರ ಇಲ್ಲ. ಸ್ಕೂಲಲ್ಲಿ ಮೊದ್ಲು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿ ಇದ್ದವನು ಈಗ ಫುಲ್ ವೈಲೆಂಟ್ ಆಗೋಗಿದ್ದಾನೆ. ಯಾರೇ ತನ್ನ ಬಗ್ಗೆ ಮಾತಾಡಿದ್ರು, ತಮಾಷೆ ಮಾಡಿದ್ರು ಅವರನ್ನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಈಗ್ಲೂ ಒಬ್ಬ ಹುಡುಗ ನೀನು ಸೀರಿಯಲ್ ಕಿಲ್ಲರ್ ನ ಸಾಯಿಸಿದ, ಅವನನ್ನ ಸಾಯಿಸೋಷ್ಟು ತಾಕತ್ತಿದ್ಯಾ ಅಂತೆಲ್ಲ ಮಾತಾಡಿರೋದ್ರಿಂದ ಫಿನಿ ಇವನಿಗೆ ಚೆನ್ನಾಗಿ ಹೊಡಿತಾ ಇದ್ದಾನೆ. ಹೇಗೋ ಸರಿಯಾದ ಸಮಯಕ್ಕೆ ಗ್ವೆನ್ ಬಂದು ತನ್ನ ಅಣ್ಣನಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೊರಡ್ತಾಳೆ. ಫಿನಿ ಮೇಲ್ನೋಟಕ್ಕೆ ನಾರ್ಮಲ್ ಆಗಿರೋ ಹಾಗೆ ಕಾಣ್ತಿದ್ದಾನೆ, ಆದ್ರೆ ಗ್ರಾಬರ್ ನ ಭಯ ಇನ್ನು ಮನ್ಸಲ್ಲಿ ಹಾಗೆ ಇದೆ. ಅವಾಗವಾಗ ಅವನು ತನ್ನ ಕಣ್ಮುಂದೆನೆ ಇರೋ ಹಾಗೆ ಕಾಣಿಸೋದು, ಫೋನ್ ರಿಂಗ್ ಆಗದೆ ಇದ್ರು ಕೂಡ ಇವನಿಗೆ ರಿಂಗ್ ಆಗ್ತಿರೋ ಹಾಗೆ ಭ್ರಮೆ ಆಗೋದು ಎಲ್ಲ ಆಗ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಗ್ರಾಬರ್ ನ ಕೊಂದು ಫಿನಿ ಅವನಿಂದ ತಪ್ಪಿಸ್ಕೊಂಡೇನೋ ಬಂದಿದ್ದಾನೆ, ಆದ್ರೆ ಮನಸ್ಸಿಗೆ ಆಗಿರೋ ಆಘಾತ, ಗಾಯ ವಾಸಿ ಆಗಿದ್ರು ಕೂಡ ಕಲೆಯ ರೀತಿ ಹಾಗೆ ಉಳಿದಿದೆ. ಇವನು ಇಷ್ಟಪಡ್ತಿದ್ದ ಹುಡುಗಿ ಡಾನ್ ಕತೆ ಏನಾಯ್ತು ಗೊತ್ತಿಲ್ಲ. ಈಗ ಅವಳ ಜೊತೆ ಇಲ್ಲ, ಅಣ್ಣ ಮೆಂಟಲ್ ಪೇಷಂಟ್ ಆಗ್ತಾ ಇದ್ರೆ, ತಂಗಿ ಅರ್ನೆಸ್ಟೋ ಅನ್ನೋ ಹುಡುಗನ ಜೊತೆ ಓಡಾಡ್ಕೊಂಡಿದ್ದಾಳೆ. ಈ ಅರ್ನೆಸ್ಟೋ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಪಾರ್ಟ್ 1 ನಲ್ಲಿ ಫಿನಿಗೆ ತುಂಬಾನೇ ಹೆಲ್ಪ್ ಮಾಡ್ತಿದ್ದ ರಾಬಿನ್ ನ ತಮ್ಮ. ರಾಬಿನ್ ನ ಕೂಡ ಗ್ರಾಬರ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಯಿಸಿದ್ದ. ಆಮೇಲೆ ರಾಬಿನ್ ನ ಆತ್ಮನೆ ಫಿನಿಗೆ ಫೈಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಗ್ರಾಬರ್ ನ ಕೊಲ್ಲೋಕೆ ಸಹಾಯ ಮಾಡಿರ್ತಾನೆ. ಸೊ ಫಿನಿ ಈಗಾಗ್ಲೇ ಟೆನ್ಷನ್ ಅಲ್ಲಿ ಗಾಂಜಾ ಹೊಡಿಯೋಕೆ ಶುರು ಮಾಡಿದ್ದಾನೆ. ಈ ವಿಷಯ ಗ್ವೆನ್ಗೆ ಗೊತ್ತಿದ್ರು ಇವರಪ್ಪ ಟೆರೆನ್ಸ್ ಗೆ ಹೇಳೋಕ್ ಹೋಗಿಲ್ಲ. ಇವನ ಮನ್ಸು ಮೊದ್ಲೇ ಸರಿ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗೆ ಅಂತ ಸುಮ್ನಾಗಿದ್ದಾಳೆ. ಇವತ್ ರಾತ್ರಿ ಗ್ವೆನ್ ಮಲಗಿದ್ದಾಗ ಇವಳು ಕನ್ಸಲ್ಲಿ ಆಲ್ಪೈನ್ ಲೇಕ್ ಕ್ಯಾಂಪ್ ನ ದೃಶ್ಯವನ್ನ ನೋಡ್ತಾಳೆ. ಮಕ್ಕಳೆಲ್ಲ ಈಗ ತಾನೇ ಕ್ಯಾಂಪ್ಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದಿನ ಒಬ್ಬ ಹುಡುಗ ಒಬ್ಬನೇ ಇರೋದು ನೋಡಿ ಗ್ರಾಬರ್ ಈ ಹುಡುಗನ ಮೇಲೆ ದಾಳಿ ಮಾಡಿ ಚಾಕುಯಿಂದ ಒಂದೇ ಸಮ ಚುಚ್ಚಿ ಸಾಯಿಸ್ತಾನೆ. ಆಮೇಲೆ ಕೆರೆಯ ಮೇಲೆ ನೀರು ಹೆಪ್ಪುಗಟ್ಟಿ ಐಸ್ ಆಗಿದೆ. ನೀರಿನ ಒಳಗಿಂದ ಸಾವನ್ನಪ್ಪಿರೋ ಹುಡುಗ ಬಂದು ಐಸ್ ಮೇಲೆ W ಅನ್ನೋ ಲೆಟರ್ ಬರೆಯೋದು ನೋಡ್ತಿದ್ದಂಗೆ ಅವಳಿಗೆ ಫೋನ್ ರಿಂಗ್ ಆಗೋ ಶಬ್ದ ಕೇಳಿಸಿದ್ರಿಂದ ಎಚ್ಚರಿಕೆ ಆಗುತ್ತೆ. ಎದ್ದು ಬಂದು ನೋಡಿದ್ರೆ ಅವರ ಮನೆಯ ಫೋನ್ ರಿಂಗ್ ಆಗ್ತಿಲ್ಲ, ಹೊರಗಿಂದ ಶಬ್ದ ಬರ್ತಿದೆ. ಅದಕ್ಕೆ ಡೋರ್ ತೆಗೆದು ಹೊರಗೆ ಹೋಗೋಷ್ಟ್ರಲ್ಲಿ ಫಿನಿ ಬಂದು ಇವಳನ್ನ ತಡಿತಾನೆ. ಅಂದ್ರೆ ಕನ್ಸ್ ಕಾಣ್ತಾ ನಿದ್ದೆಗಣ್ಣಲ್ಲಿ ಓಡಾಡೋಕೆ ಶುರು ಮಾಡಿದಳೆ ಗ್ವೆನ್. ಇದು ಇಲ್ಲಿಗೆ ನಿಲ್ಲಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಇವರ ಅಮ್ಮ ಹೋಪ್ಗೆ ಯಾವ ರೀತಿ ಕನ್ಸು ಬೀಳ್ತಾ ಇತ್ತೋ ಅದೇ ರೀತಿ ಇವಳಿಗೂ ಕೂಡ ನಿಜವಾಗ್ಲೂ ನಡೆದಿರೋ ಘಟನೆಯ ಬಗ್ಗೆ ಕನ್ಸು ಬೀಳ್ತಾ ಇದೆ. ಮುಂದಿನ ದಿನ ರಾತ್ರಿ ಮಲಗಿದ್ದಾಗ ಮತ್ತೆ ಆಲ್ಪೈನ್ ಲೇಕ್ ಕ್ಯಾಂಪ್ ಅಲ್ಲಿ ಮಕ್ಕಳಿರೋದನ್ನ ನೋಡ್ತಾಳೆ. ಈ ಬಾರಿ ಕೂಡ ಕತ್ತಲಲ್ಲಿ ಒಬ್ಬ ಹುಡುಗ ಒಬ್ನೇ ಇದ್ದಾಗ ಅವನ ಮೇಲೂ ಗ್ರಾಬರ್ ದಾಳಿ ಮಾಡಿ ಕೊಡಲಿಯಿಂದ ಬಾಡಿ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಅರ್ಧಂಬರ್ಧ ಸುಟ್ ಹಾಕ್ತಾನೆ. ಆಮೇಲೆ ಈ ಹುಡುಗ ಕೂಡ ನೀರಿನ ಒಳಗಿಂದ ಬಂದು ಐಸ್ ಮೇಲೆ B ಅಂತ ಬರಿತಾನೆ. ಅಂದ್ರೆ ಹಿಂದಿನ ಕನ್ಸಲ್ಲಿ ಒಬ್ಬ
ಹುಡುಗ ಡಬ್ಲ್ಯೂ ಬರ್ದಿದ್ದ, ಈಗ WB ಆಯ್ತು. ಇದನ್ನ ನೋಡ್ತಿದ್ದಂಗೆ ಮತ್ತೆ ಫೋನ್ ರಿಂಗ್ ಆಗೋ ಶಬ್ದದಿಂದ ಗ್ವೆನ್ಗೆ ಎಚ್ಚರಿಕೆ ಆಯ್ತು. ಕಳೆದ ಬಾರಿ ತರ ಕನ್ಸಲ್ಲೇ ಎಚ್ಚರಿಕೆ ಆಗಿರೋದು ನಿದ್ದೆಗಣ್ಣಲ್ಲಿ ಓಡಾಡ್ತಿದ್ದಾಳೆ. ಎಲ್ಲಿ ಫೋನ್ ರಿಂಗ್ ಆಗ್ತಿರೋದು ಅಂತ ನೋಡೋಕೆ ಮನೆಯಿಂದ ಹೊರಗೆ ಬಂದಾಗ ಗ್ರಾಬರ್ ಆಲ್ಪೈನ್ ಲೇಕ್ ಕ್ಯಾಂಪ್ ಅಲ್ಲಿ ಸಾಯಿಸಿದ್ದ 2ನೇ ಹುಡುಗನ ಬಾಡಿ ಇಲ್ಲಿ ಬಿದ್ದಿರೋ ಹಾಗೆ ಕಾಣಿಸುತ್ತೆ. ಸೈಕಲ್ ತುಳ್ಕೊಂಡು ಫೋನ್ ರಿಂಗ್ ಆಗ್ತಿರೋ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೊಂಡ್ ಬಂದಾಗ ಗ್ರಾಬರ್ ನ ಮನೆಯ ಬೇಸ್ಮೆಂಟ್ ಇಂದ ಶಬ್ದ ಬರ್ತಿರೋದು ಗೊತ್ತಾಯ್ತು. ಹಿಂದಿನ ಮೂವಿಯಲ್ಲಿ ಫಿನಿ ಕಿಟಕಿಯಿಂದ ಎಸ್ಕೇಪ್ ಆಗೋಕೆ ಹೋಗಿ ಕಬ್ಬಿಣದ ಪ್ಲೇಟ್ ನ ಬೀಳಿಸ್ಕೊಂಡಿದ್ನಲ್ಲ, ಅದೇ ಕಿಟಕಿಯಿಂದ ಬೇಸ್ಮೆಂಟ್ ಗೆ ಬಂದಾಗ ಇಲ್ಲಿರೋ ಫೋನ್ ರಿಂಗ್ ಆಗ್ತಿದೆ. ರಿಸೀವ್ ಮಾಡಿದ್ರೆ ಇವ್ರ ಅಮ್ಮ ಹೋಪ್ ಮಾತಾಡ್ತಾ ಇರೋದು. ಹೋಪ್ ಹೇಳ್ತಿದ್ದಾಳೆ, ನನ್ನ ಕನ್ಸಲ್ಲಿ ಐಸ್ ಮೇಲೆ ಈ ಫೋನ್ ನಂಬರ್ ಬರ್ದಿರೋದು ನೋಡ್ದೆ, ಏರಿಯಾ ಕೋಡ್ ಇಲ್ಲ, ಅಂದ್ರೆ ನೀನು ಕೊಲರಾಡೋ ಅಲ್ಲೇ ಇರೋದು. ಯಾರ್ ನೀನು ಅಂತ ಪದೇ ಪದೇ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ 1957 ಆಲ್ಪೈನ್ ಲೇಕ್ ಕ್ಯಾಂಪ್ ಇಂದ ಹೋಪ್ ಫೋನ್ ಮಾಡಿದ್ದಾಳೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಅವಳು ಫೋನ್ ಮಾಡೋದನ್ನ ಕೂಡ ನಾವು ನೋಡಿದ್ವಿ. ಫೋನ್ ಮಾಡಿದಾಗ ಭವಿಷ್ಯದಲ್ಲಿ ಅಂದ್ರೆ 1982ರಲ್ಲಿ ಗ್ರಾಬರ್ ನ ಮನೆಯ ಬೇಸ್ಮೆಂಟ್ ಅಲ್ಲಿ ಇರೋ ಫೋನ್ಗೆ ಕನೆಕ್ಟ್ ಆಗಿದೆ. ಅದು ಗ್ವೆನ್ ನ ಕನ್ಸಲ್ಲಿ. ಅಮ್ಮ ಮಗಳಿಬ್ರಿಗೂ ಸೈಕಿಕ್ ಪವರ್ಸ್ ಇದೆ. ಆದ್ರೆ 1957ರಿಂದ 1982ಕ್ಕೆ ಫೋನ್ ಹೇಗೆ ಬಂತು ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಈಗ ಗ್ವೆನ್, ಏನು ನಿಮಗೆ ನೀರಲ್ಲಿ ಹುಡುಗರು ಬಂದು ಐಸ್ ಮೇಲೆ ನಂಬರ್ ಬರೆಯೋ ಹಾಗೆ ಕಾಣಿಸ್ತಾ? ನನ್ನ ಕನ್ಸಲ್ಲೂ ಕೂಡ ಹುಡುಗರು ಲೆಟರ್ಸ್ ಬರಿತಾ ಇದ್ದಾರೆ. ನೀವು ಎಲ್ಲಿದ್ದೀರಾ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಹೋಪ್ ಉತ್ತರ ಕೊಡ್ತಾಳೆ, ಆಲ್ಪೈನ್ ಲೇಕ್ ಕ್ಯಾಂಪ್ ಅಲ್ಲಿ ಇದ್ದೀನಿ, ಆ ಹುಡುಗರೇ ಐಸ್ ಮೇಲೆ ಫೋನ್ ನಂಬರ್ ಬರ್ದಿದ್ದು, ಆದ್ರೆ ನೀನ್ ಯಾರು ಅಂತ ಪದೇ ಪದೇ ಕೇಳ್ತಿದ್ದಾಗ ನಾನು ಗ್ವೆನ್ ನಿಮ್ಮ ಮಗಳು ಅಂತ ಹೇಳೋ ಅಷ್ಟ್ರಲ್ಲೇ ಫೋನ್ ಕಟ್ ಆಗುತ್ತೆ. ಇದೇ ಸಮಯಕ್ಕೆ ಫಿನಿ ಬೇಸ್ಮೆಂಟ್ ಗೆ ಬರ್ತಾನೆ. ನೀನು ಎದ್ ಬರೋದು ನೋಡಿ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದೆ, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಈ ಫೋನ್ ರಿಂಗ್ ಆಗ್ತಿತ್ತು, ರಿಸೀವ್ ಮಾಡಿದ್ರೆ ನಮ್ಮಮ್ಮ ಮಾತಾಡ್ತಿದ್ರು ಅಂತ ಹೇಳ್ತಾಳೆ. ಆದ್ರೆ ಫಿನಿ ಅದೆಲ್ಲ ಕನ್ಸು ಅಷ್ಟೇ ಬಾ ಅಂತ ಕರ್ಕೊಂಡು ಹೊಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಗ್ವೆನ್ ಆಲ್ಪೈನ್ ಲೇಕ್ ಕ್ಯಾಂಪ್ ಗೆ ತಿಳ್ಕೊಳ್ಳೋಕೆ ಹೋದಾಗ ಆ ಕ್ಯಾಂಪ್ ಮತ್ತೆ ಓಪನ್ ಆಗಿದೆ. ಕೌನ್ಸಿಲರ್ ಇನ್ ಟ್ರೈನಿಂಗ್ ಆಗಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಕೆಲ್ಸಕ್ಕೆ ಬೇಕು ಅಂತ ಪೋಸ್ಟರ್ ಇರೋದು ನೋಡಿ ಆ ಕ್ಯಾಂಪ್ ಗೆ ಹೋಗೋಣ ಅಂತ ಗ್ವೆನ್ ಫಿನಿ ಹತ್ರ ಬಂದು ಹಠ ಮಾಡ್ತಾ ಇದ್ದಾಳೆ. ಕೌನ್ಸಿಲರ್ ಇನ್ ಟ್ರೈನಿಂಗ್ ಅಂದ್ರೆ ಸ್ನೇಹಿತರೆ ಕ್ಯಾಂಪ್ ಅಲ್ಲಿರೋ ಮಕ್ಕಳನ್ನ ನೋಡ್ಕೊಳ್ಳೋದು, ಸೂಪರ್ವೈಸ್ ಮಾಡೋದು. ಈ ಕೆಲ್ಸಕ್ಕೆ ಸಂಬಳ ಕೂಡ ಕೊಡ್ತಾರೆ. ಗ್ವೆನ್ ಹೇಳ್ತಿರೋದು ಕೇಳಿಸ್ಕೊಂಡ್ ಬಂದ ಟೆರೆನ್ಸ್, ಈ ಆಲ್ಪೈನ್ ಲೇಕ್ ಕ್ಯಾಂಪ್ ಗೆ ನೀವು ಹೋಗೋದು ಬೇಡ, ಅಲ್ಲೇ ನಿಮ್ಮಮ್ಮ ಹೋಪ್ ಕೆಲಸ ಮಾಡ್ತಾ ಇದ್ದಿದ್ದು. ಆ ಕ್ಯಾಂಪ್ 1958ರಲ್ಲೇ ಮುಚ್ಚೋಗಿತ್ತು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈಗ ರೀಓಪನ್ ಆಗಿದೆ. ಅದಕ್ಕೆ ಗ್ವೆನ್ ಫಿನಿನ ಕರ್ಕೊಂಡು ಹೋಗೋಕೆ ನೋಡ್ತಾ ಇರೋದು. ಯಾಕಂದ್ರೆ ಕನ್ಸಲ್ಲಿ ಆಲ್ಪೈನ್ ಲೇಕ್ ಕ್ಯಾಂಪ್ ನ ದೃಶ್ಯ ಕಾಣಿಸ್ತಾ ಇರೋದು. ಇವ್ರ ಅಮ್ಮ ಅಲ್ಲಿಂದಾನೆ ಫೋನ್ ಮಾಡ್ತಿರೋ ಹಾಗೆಲ್ಲ ಕನ್ಸು ಬೀಳ್ತಾ ಇರೋದ್ರಿಂದ ಅಲ್ಲೇನೋ ಆಗಿದೆ, ಏನು ಅಂತ ಕಂಡಿಡಿಯೋಕೆನೆ ಹೊರಟಿದ್ದಾಳೆ. ಫಿನಿ ಬರಲ್ಲ ಅಂದ್ರು ಕೇಳಲ್ಲ, ಅರ್ನೆಸ್ಟೋನ ಕರೆಸ್ಕೊಂಡು ಇವನ ಜೊತೆನೆ ಹೊರಟಿದ್ದಾಳೆ. ಅದಕ್ಕೆ ಇವರಿಬ್ರೆ ಹೋದ್ರೆ ಸರಿ ಹೋಗಲ್ಲ ಅಂತ ಫಿನಿ ಕೂಡ ಇವರ ಜೊತೆ ಹೊರಡ್ತಾನೆ. ಇವರು ಹೊರಟಿರೋ ಟೈಮೇ ಸರಿ ಇಲ್ಲ. ಯಾಕಂದ್ರೆ ಆಲ್ಪೈನ್ ಲೇಕ್ ಕ್ಯಾಂಪ್ ಇರೋ ಜಾಗದಲ್ಲಿ ತುಂಬಾನೇ ಹಿಮಪಾತ ಆಗ್ತಾ ಇದೆ, ಬಿರುಗಾಳಿ ಬೇರೆ. ಹೇಗೋ ಮಾಡಿ ಕೊನೆಗೂ ಇವರು ಕ್ಯಾಂಪ್ ಗೆ ಬಂದಾಗ ಕ್ಯಾಂಪ್ ನ ಸೂಪರ್ವೈಸರ್ ಅರ್ಮಾಂಡೋ ಇಂದ ಗೊತ್ತಾಯ್ತು ಕ್ಯಾಂಪ್ ಕ್ಯಾನ್ಸಲ್ ಆಗಿದೆ, ಯಾವ ಮಕ್ಕಳು ಕೂಡ ಬರ್ತಿಲ್ಲ, ಹಿಮಪಾತ ಕಡಿಮೆ ಆಗೋವರೆಗೂ ಇವರು ಕೂಡ ಇಲ್ಲಿಂದ ವಾಪಸ್ ಹೋಗೋಕಾಗಲ್ಲ ಅಂತ ಸಿಚುವೇಶನ್ ಇದೆ. ಇವರಷ್ಟೇ ಅಲ್ಲ, ತುಂಬಾನೇ ಜನ ಕೌನ್ಸಿಲರ್ ಇನ್ ಟ್ರೈನಿಂಗ್ ಕೆಲಸಕ್ಕೆ ಬರ್ಬೇಕಾಗಿತ್ತು. ಎಲ್ಲರಿಗೂ ಫೋನ್ ಮಾಡಿ ಬರೋದ್ ಬೇಡ ಅಂತ ವಿಷಯ ತಿಳಿಸಿದ್ದಾರೆ. ಆದ್ರೆ ಹಿಮಪಾತದಿಂದ ಫೋನ್ ಲೈನ್ಸ್ ಡ್ಯಾಮೇಜ್ ಆದಾಗ ಇವರಿಗೆ ಮಾತ್ರ ಫೋನ್ ಮಾಡೋಕೆ ಆಗಿಲ್ಲ. ಅರ್ಮಾಂಡೋ ಹುಡುಗರನ್ನ ಒಂದು ಕ್ಯಾಬಿನ್ ಗೆ ಕರ್ಕೊಂಡು ಹೋದ್ರೆ ಕ್ಯಾಂಪ್ ನ ನಡೆಸೋಕೆ ಅರ್ಮಾಂಡೋಗೆ ಹೆಲ್ಪ್ ಮಾಡೋಕೆ ಅಂತ ಇರೋ ಮಸ್ಟಾಂಗ್ ಅನ್ನೋ ಹುಡುಗಿ ಗ್ವೆನ್ ನ ಇನ್ನೊಂದು ಕ್ಯಾಬಿನ್ ಗೆ ಕರ್ಕೊಂಡ್ ಬರ್ತಾಳೆ. ಯಾಕಂದ್ರೆ ರೂಲ್ಸ್ ನ ಪ್ರಕಾರ 18 ವರ್ಷ ವಯಸ್ಸಿನ ಒಳಗಿರೋ ಹುಡುಗ ಹುಡುಗಿಯರು ಒಟ್ಟಿಗೆ ಒಂದೇ ಕ್ಯಾಬಿನ್ ಅಲ್ಲಿ ಇರೋ ಹಾಗಿಲ್ಲ. ಸೊ ಗ್ವೆನ್ ರೆಸ್ಟ್ ಮಾಡ್ತಾ ಹಾಗೆ ಮಲಗಿದ್ದಾಗ ಕ್ಯಾಂಪ್ ಅಲ್ಲಿ ಇದ್ದ ಮತ್ತೊಬ್ಬ ಹುಡುಗನನ್ನ ಗ್ರಾಬರ್ ಸಾಯಿಸೋದು, ಮತ್ತೆ ಅವನು ಕೂಡ ನೀರಿನ ಒಳಗಿಂದ ಬಂದು WB ಪಕ್ಕ ಹೆಚ್ಚಂತ ಬರಿತಾ ಇರೋದನ್ನ ಕನ್ಸಲ್ಲಿ ನೋಡ್ತಾಳೆ. ಮೊದ್ಲಿನ ತರ ನಿದ್ದೆಯಲ್ಲಿ ಓಡಾಡ್ಬೇಕಾದ್ರೆ ಇದೇ ಕ್ಯಾಬಿನ್ ಒಳಗೆ ಗ್ರಾಬರ್ ಸಾಯಿಸಿರೋ 3 ಜನ ಹುಡುಗರ ಆತ್ಮಗಳನ್ನ ಇವಳು ನೋಡಿ ತುಂಬಾನೇ ಹೆದರ್ಕೊಂಡಿದ್ದಾಳೆ. ಒಬ್ಬ ಹುಡುಗನನ್ನ ಗ್ರಾಬರ್ ಸುಟ್ಟಾಕಿ ಸಾಯಿಸಿದ್ನಲ್ಲ, ಅವನು ಇವಳ ಕೈಯನ್ನ ಹಿಡ್ಕೊಂಡಾಗ ಇವಳ ಕೈ ಮೇಲೂ ಸುಟ್ಟ ಗಾಯ ಆಯ್ತು. ಅದೇನೊಂದ್ ಕಡೆ ಫಿನಿಗೆ ಕ್ಯಾಬಿನ್ ನ ಹೊರಗೆ ಇರೋ ಫೋನ್ ರಿಂಗ್ ಆಗ್ತಾ ಇರೋದು ಕೇಳಿಸ್ತಿದೆ. ಇವನು ಫೋನ್ ರಿಸೀವ್ ಮಾಡಿ ಸಾರಿ ನಿಮಗೆ ನಾನು ಸಹಾಯ ಮಾಡೋಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಫೋನ್ ರಿಂಗ್ ಆಗ್ತಿರೋ ಹಾಗೆ ಭ್ರಮೆ ಆಗ್ತಿಲ್ಲ ಸ್ನೇಹಿತರೆ. ಹಿಂದಿನ ಮೂವಿಯಲ್ಲಿ ನೋಡಿರೋ ಹಾಗೆ ಇವನಿಗೂ ತನ್ನ ತಾಯಿ ಮತ್ತೆ ತಂಗಿ ಗ್ವೆನ್ ನ ರೀತಿ ಸೈಕಿಕ್ ಪವರ್ಸ್ ಇದೆ. ಇವನಿಗೆ ಆತ್ಮಗಳು ಫೋನ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಕೇಳ್ತಾ ಇರ್ತವೆ. ಅದಕ್ಕೆ ಫೋನ್ ರಿಸೀವ್ ಮಾಡಿದಾಗ್ಲೆಲ್ಲ ಸಾರಿ ನಾನು ನಿಮಗೆ ಸಹಾಯ ಮಾಡೋಕ್ ಆಗಲ್ಲ ಅಂತ ಹೇಳಿ ಫೋನ್ ಇಡ್ತಾ ಇರ್ತಾನೆ. ಈಗ್ಲೂ ಫೋನ್ ನ ಕಟ್ ಮಾಡಿ ಹೋಗ್ಬೇಕಾದ್ರೆ ಮತ್ತೆ ಫೋನ್ ಒಂದೇ ಸಮ ಬಡ್ಕೊಳ್ಳೋಕೆ ಶುರು ಮಾಡಿದ್ರಿಂದ ಯಾರು ನೋಡೇ ಬಿಡೋಣ ಅಂತ ಫೋನ್ ನ ರಿಸೀವ್ ಮಾಡಿದ್ರೆ ಈ ಬಾರಿ ಗ್ರಾಬರ್ ಮಾತಾಡ್ತಿದ್ದಾನೆ. ಗ್ರಾಬರ್ ಸಾವನ್ನಪ್ಪಿದ ನಂತರ ಪ್ರೇತಾತ್ಮ ಆಗಿದ್ದಾನೆ. ಅದು ಫಿನಿ ಮೇಲಿರೋ ಕೋಪ ಇವನನ್ನ ತುಂಬಾನೇ ಶಕ್ತಿಶಾಲಿ ಆಗೋ ಹಾಗೆ ಮಾಡಿದೆ. ಗ್ರಾಬರ್ ನ ವಾಯ್ಸ್ ಕೇಳಿಸ್ತಿದ್ದಂಗೆ ಫಿನಿ ಹೆದರ್ಕೊಂಡು ಇಲ್ಲಿಂದ ಓಡ್ ಹೋಗೋದಕ್ಕೆ ನೋಡ್ದ. ಆದ್ರೆ ಫೋನ್ ಬೂತ್ ನ ಡೋರ್ ಲಾಕ್ ಆಯ್ತು. ಇವನು ಹೊರಗೆ ಬರೋಕ್ ಆಗ್ತಿಲ್ಲ. ಅದೇ ಫೋನ್ ಅಲ್ಲಿ ಗ್ರಾಬರ್
ನರಕ ಅಂದ್ರೆ ಬೆಂಕಿ ಇರಲ್ಲ ಪಾಪು, ಐಸ್ ಇರುತ್ತೆ, ಬೆಂಕಿಗಿಂತ ಜಾಸ್ತಿ ಐಸೇ ಸುಡುತ್ತೆ ಅಂತ ಹೇಳ್ತಾನೆ. ಅದೇ ಗ್ವೆನ್ಗೆ ಕನ್ಸಲ್ಲಿ ಮೂರನೇ ಹುಡುಗನನ್ನ ಹೇಗೆ ಗ್ರಾಬರ್ ಸಾಯಿಸ್ದ ಅನ್ನೋದು ಕಾಣಿಸ್ತಿದೆ. ಕಿಟಕಿ ಹತ್ರ ಆ ಹುಡುಗನ ತಲೆ ಇಟ್ಟು ಕಿಟಕಿಯಲ್ಲಿ ಮರದ ಫ್ರೇಮ್ ಇರುತ್ತಲ್ಲ ಅದನ್ನ ಮುರ್ದಾಕಿ ಶಾರ್ಪ್ ಆಗಿರೋ ಗ್ಲಾಸ್ ಇಂದ ತಲೆ ಕಟ್ಟಾಗೋ ಹಾಗೆ ಕಿಟಕಿಯನ್ನ ಮುಚ್ಚಿರ್ತಾನೆ. ಇದನ್ನೆಲ್ಲ ನೋಡಿ ಗ್ವೆನ್ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ಕೊಂಡ ಫಿನಿ ಕೊನೆಗೂ ಫೋನ್ ಬೂತ್ ನ ಡೋರ್ ಓಪನ್ ಆಗ್ತಿದ್ದಂಗೆ ಓಡ್ ಬಂದು ಗ್ವೆನ್ ನ ಎಚ್ಚರಗೊಳಿಸ್ತಾನೆ. ಇಲ್ಲಿ ಒಬ್ಳೆ ಇರೋದು ಸರಿಯಲ್ಲ ಅಂತ ಹುಡುಗರ ಕ್ಯಾಬಿನ್ಗೆನೆ ಇವಳನ್ನ ಕರ್ಕೊಂಡ್ ಬರ್ತಾನೆ. ಈಗ ನಮಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ ಕನ್ಸಲ್ಲಿ ಸುಟ್ಟೋಗ್ತಿದ್ದ ಆ ಹುಡುಗ ಗ್ವೆನ್ ನ ಕೈ ಹಿಡ್ಕೊಂಡಾಗ ಇವಳ ಕೈ ಕೂಡ ಸುಟ್ಟಿತ್ತು. ಕನ್ಸಲ್ಲಿ ಓಕೆ, ಆದ್ರೆ ರಿಯಲ್ ಆಗು ಇವಳ ಕೈ ಸುಟ್ಟಿದೆ. ಇದೊಂದು ಹೊಸ ತಲೆನೋವು ಶುರು ಆಯ್ತು. ಈಗ ಕನ್ಸಲ್ಲಿ ಆತ್ಮಗಳು ಅಥವಾ ಗ್ರಾಬರ್ ಇವಳಿಗೆ ತೊಂದರೆ ಕೊಟ್ರೆ ರಿಯಲ್ ಆಗು ಏಟಾಗುತ್ತೆ, ನೋವಾಗುತ್ತೆ, ಗಾಯ ಎಲ್ಲ ಆಗುತ್ತೆ. ಗ್ವೆನ್ ಮಲ್ಗಿರೋ ಅರ್ನೆಸ್ಟೋ ಹತ್ರ ಬಂದು ನನಗೆ ಕೆಟ್ಟ ಕನ್ಸ್ ಬಿತ್ತು, ಹಾಗಾಯ್ತು ಹೀಗಾಯ್ತು ಅಂತ ಕನ್ಸಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾ ಇವನ ಪಕ್ಕನೆ ಮಲ್ಕೊಂತಾಳೆ. ಸೊ ತನಿಗೆ ಇರೋ ಸೈಕಿಕ್ ಪವರ್ಸ್ ಬಗ್ಗೆ ಇವಳು ಹೇಳ್ತಾ ನಮ್ಮ ಅಮ್ಮಂಗೆ ಇದೇ ರೀತಿ ಆಗ್ತಾ ಇತ್ತು, ಅವರು ಕಾಟ ತಡ್ಕೊಳೋಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಎಲ್ಲಿ ನಾನು ಕೂಡ ಕನ್ಸಲ್ಲಿ ಏನೇನೋ ನೋಡಿ ಹುಚ್ಚಿ ಆಗೋಗ್ತೀನೋ ಅನಿಸ್ತಿದೆ. ನಮ್ಮ ಅಮ್ಮಂಗೆ ನಾನು ತುಂಬಾನೇ ಕ್ಲೋಸ್ ಇದ್ದೆ, ಅವರು ಎಷ್ಟು ಸುಂದರವಾಗಿದ್ರು ಗೊತ್ತಾ ಅಂದಾಗ ನೀನು ಅಷ್ಟೇ ತುಂಬಾನೇ ಸುಂದರವಾಗಿದ್ಯಾ ಅಂತ ಅರ್ನೆಸ್ಟೋ ಹೇಳಿ ಇನ್ನೇನು ಇಬ್ರು ಕಿಸ್ ಮಾಡಿದ್ರು ಅನ್ನೋಷ್ಟ್ರಲ್ಲಿ ಯಾಕಪ್ಪ ನಾನು ಸುಂದರವಾಗಿಲ್ವಾ ಅಂತ ಕೇಳ್ತಾನೆ ಫಿನಿ. ಓ ಅಣ್ಣ ಎಲ್ಲ ಕೇಳಿಸ್ಕೊಂತವ್ನೆ ಅಂತ ಇಬ್ರು ಸುಮ್ನೆ ಮಲ್ಕೊಂತಾರೆ. ಮುಂದಿನ ದಿನ ಬೆಳಗ್ಗೆ ಫಿನಿ ನಿನ್ನ ಕನಸಿನ ಬಗ್ಗೆ ನನಗೆ ಬರೋ ಫೋನ್ ಬಗ್ಗೆ ಅರ್ನೆಸ್ಟೋಗೆ ಯಾಕೆ ಹೇಳ್ದೆ, ಊರವ್ರಿಗೆಲ್ಲ ಹೇಳ್ಕೊಂಡ್ ಬರೋ ಅಂತ ವಿಷಯನ ಅದು ಅಂತ ಜಗಳ ಮಾಡ್ತಿದ್ದಾನೆ, ನೀನು ನನ್ ಮಾತ್ ಕೇಳಲ್ವಲ್ಲ ಅದಕ್ಕೆ ಅವನಿಗೆ ಹೇಳ್ದೆ ಅಂತ ಗ್ವೆನ್ ಕೂಗಾಡ್ತಿದ್ದಾಗ ಮೊದ್ಲು ತಿಂಡಿ ತಿನ್ ಬರ್ರಪ್ಪ ಅಂತ ಕರ್ಕೊಂಡ್ ಬರ್ತಾರೆ ಅರ್ಮಾಂಡೋ. ತಿಂಡಿ ತಿನ್ಬೇಕಾದ್ರೆ ಫಿನಿ ತಮ್ಮ ತಾಯಿ ಹೋಪ್ ಕೂಡ ಇಲ್ಲೇ ಕೆಲಸ ಮಾಡ್ತಿದ್ರು, ನಿಮಗೆ ನೆನ್ಪಿದ್ಯಾ ಅಂತ ಅರ್ಮಾಂಡೋಗೆ ಕೇಳಿದಾಗ ಹೆಸರು ಮರ್ತೋಗಿದೆ, ಆದ್ರೆ ಕ್ಯಾಂಪ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಕ್ಯಾಂಪ್ ನೇಮ್ಸ್ ನ ಕೊಟ್ಟಿರ್ತೀವಿ, ಆ ಹೆಸರು ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ಗ್ವೆನ್ ಹೋಪ್ ನ ಫೋಟೋ ತೋರಿಸ್ತಾಳೆ. ಫೋಟೋ ನೋಡ್ತಿದ್ದಂಗೆ ಇವ್ರಿಗೆ ಗೊತ್ತಾಯ್ತು ನಾವು ಇವಳನ್ನ ಸ್ಟಾರ್ ಲೈಟ್ ಅಂತ ಕರಿತಾ ಇದ್ವಿ, ತುಂಬಾನೇ ಒಳ್ಳೆ ಹುಡುಗಿ, ನೀವು ಸ್ಟಾರ್ ಲೈಟ್ ನ ಮಕ್ಕಳ ಅಂತ ಇವರು ತುಂಬಾನೇ ಖುಷಿ ಆಗ್ತಾರೆ. ಆದ್ರೆ ಹಿಂದೆನೆ ಹೋಪ್ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾಳೆ ಅಂತ ಕೇಳಿ ದುಃಖ ಆಗುತ್ತೆ. ತಿಂಡಿ ತಿಂದು ಆಫೀಸ್ಗೆ ಹೋಗಿ ನಿಮ್ ಪೇರೆಂಟ್ಸ್ ಗೆ ಫೋನ್ ಮಾಡಿ ಮಾತಾಡಿ, ಫೋನ್ ಈಗ ವರ್ಕ್ ಆಗ್ತಿದೆ ಅಂತ ಅರ್ಮಾಂಡೋ ಹೇಳ್ತಾರೆ. ಇದಕ್ಕೆ ಫಿನಿ ಹೊರಗೆ ಫೋನ್ ಬೂತ್ ಒಳಗಿರೋ ಫೋನ್ ವರ್ಕ್ ಆಗಲ್ವಾ ಅಂತ ಕೇಳಿದಾಗ ಅದು ಹಾಳಾಗಿ 10 ವರ್ಷದ ಮೇಲಾಯ್ತು ಅಂತ ಹೇಳಿ ಹೋಗ್ತಾರೆ. ಈಗ್ಲೂ ಆ ಫೋನ್ ರಿಂಗ್ ಆಗ್ತಾ ಇರೋದು ಫಿನಿಗೆ ಕೇಳಿಸ್ತಾ ಇದೆ, ಗ್ವೆನ್ ಮತ್ತೆ ಅರ್ನೆಸ್ಟೋಗೆ ಕೇಳಿಸ್ತಿಲ್ಲ. ನೀವಿಬ್ರು ಮನೆಗೆ ಫೋನ್ ಮಾಡಿ ಹೋಗಿ ನಾನ್ ಯಾರು ಫೋನ್ ಮಾಡ್ತಿರೋದು ನೋಡ್ಕೊಂಡ್ ಬರ್ತೀನಿ ಅಂತ ಫಿನಿ ಫೋನ್ ಬೂತ್ ಗೆ ಬಂದು ರಿಸೀವ್ ಮಾಡ್ತಾನೆ. ಈ ಬಾರಿ ಗ್ರಾಬರ್ ಅಲ್ಲ, ಗ್ವೆನ್ ನ ಕನ್ಸಲ್ಲಿ ಕಾಣಿಸ್ಕೊಂತಿರೋ 3 ಜನ ಹುಡುಗರ ಆತ್ಮ ಮಾತಾಡ್ತಾ ಇದಾವೆ. ನಮಗೆ ಸಹಾಯ ಮಾಡು, ನಾವು ಇಲ್ಲಿ ಟ್ರ್ಯಾಪ್ ಆಗಿದ್ದೀವಿ, ನಮ್ಮನ್ನ ಹುಡುಕು ಅಂತ ಫೋನ್ ಬೂತ್ ಗೆ 3 ಜನ ಹುಡುಗರು ಹೊಡಿತಾ ಇದ್ದಾರೆ. ಆದ್ರೆ ಈ ಹುಡುಗರನ್ನ ಹೇಗೆ ಕಾಪಾಡೋದು ಅಂತ ಇವನ್ಗೆ ಗೊತ್ತಾಗ್ತಿಲ್ಲ. ಆಫೀಸಲ್ಲಿ ಗ್ವೆನ್ ತನ್ನ ತಂದೆ ಟೆರೆನ್ಸ್ ಗೆ ಫೋನ್ ಮಾಡಿ ಮಾತಾಡ್ತಾಳೆ. ಅರ್ನೆಸ್ಟೋ ಕೂಡ ತನ್ನ ಪೇರೆಂಟ್ಸ್ ಗೆ ಫೋನ್ ಮಾಡಿ ಆದ್ಮೇಲೆ ಆಫೀಸಲ್ಲಿ ಇರೋ ಕೆನೆತ್ ಮತ್ತೆ ಬಾರ್ಬರ್ ಆಗಿ ಗ್ವೆನ್ ಕೇಳ್ತಾಳೆ, ಈ ಜಾಗದಲ್ಲಿ ಸಾವನ್ನಪ್ಪಿರೋ ಹುಡುಗರ ಬಗ್ಗೆ ಅಥವಾ ಹಿಸ್ಟ್ರಿಯ ಬಗ್ಗೆ ಬುಕ್ ಇದೆಯಾ ಅಥವಾ ಬೇರೆ ರೀತಿ ಏನಾದ್ರೂ ರೆಕಾರ್ಡ್ಸ್ ಇದೆಯಾ ಅಂತ ಕೇಳಿದಾಗ ಇದು ಕ್ರಿಶ್ಚಿಯನ್ ಕ್ಯಾಂಪ್ ಆಗಿದೆ, ನಾವು ಒಳ್ಳೆದರ ಬಗ್ಗೆ ಮಾತ್ರ ಮಾತಾಡೋದು, ಇಲ್ಲಿ ನಡೆದಿರೋ ಕೆಟ್ಟ ಘಟನೆಗಳ ಬಗ್ಗೆ ಅಲ್ಲ ಅಂತ ಬಾರ್ಬರ ಹೇಳ್ತಾಳೆ. ಇದರಿಂದ ಗ್ವೆನ್ಗೆ ಕೋಪ ಬಂತು, ನಾನು ಕೂಡ ಕ್ರಿಶ್ಚಿಯನ್ನೇ, ಏನ್ ಸತ್ಯ ಇದೆಯೋ ಏನ್ ಮುಖ್ಯನೋ ಅದನ್ನ ತಿಳ್ಕೋಬೇಕು ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ಬಾರ್ಬರಾಗೆ ಉರಿ ಶುರು ಆಯ್ತು. ಬಾರ್ಬರಾಗೆ ಇವಳನ್ನ ಕಂಡ್ರೆ ಯಾಕೆ ಉರಿತಿದೆ ಅಂದ್ರೆ ರಾತ್ರಿ ಹುಡುಗರ ಕ್ಯಾಬಿನ್ ಅಲ್ಲಿ ಇದ್ಲು ಅನ್ನೋದು ಗೊತ್ತಾಗಿದೆ. ಇನ್ನು ಅರ್ನೆಸ್ಟೋ ಪಕ್ಕನೆ ಮಲ್ಗಿದ್ಲು ಅಂತ ಗೊತ್ತಾದ್ರೆ ಏನ್ ಕತೆನೋ. ಸೊ ಗ್ವೆನ್ಗೆ ಇವರಿಂದ ಏನು ಇನ್ಫಾರ್ಮೇಶನ್ ಸಿಗಲ್ಲ. ಇವತ್ ರಾತ್ರಿ ಹುಡುಗಿಯರ ಕ್ಯಾಬಿನ್ ಅಲ್ಲೇ ಮಲಗಿದ್ದಾಗ ಕನ್ಸಲ್ಲಿ ಈ ಬಾರಿ ಹೊರಗಿರೋ ಫೋನ್ ಬೂತ್ ಇಂದ ಇವ್ರ ಅಮ್ಮ ಇವಳಿಗೆ ಫೋನ್ ಮಾಡಿ ಮಾತಾಡಿದ್ರಲ್ಲ ಆ ದೃಶ್ಯವನ್ನ ನೋಡ್ತಾಳೆ. ಇದಾದ್ಮೇಲೆ ಇವಳ ಕ್ಯಾಬಿನ್ ನ ಹೊರಗೆ ಇವ್ರ ಅಮ್ಮ ನಿಂತಿರೋ ಹಾಗೆ ಕಾಣಿಸಿದ್ರಿಂದ ನಿದ್ದೆಗಣ್ಣಲ್ಲಿ ಎದ್ದು ಹೊರಗೆ ಹೊರಡ್ತಾಳೆ. ಹೊರಗೆ ಬಂದು ನೋಡಿದ್ರೆ ಇವ್ರ ಅಮ್ಮ ಹೋಪ್ ಎಲ್ಲೂ ಕಾಣ್ತಿಲ್ಲ, ಸಾವನ್ನಪ್ಪಿರೋ ಹುಡುಗನ ಆತ್ಮ ಇದೆ. ಆ ಹುಡುಗನ ಹಿಂದೆ ಡೈನಿಂಗ್ ಹಾಲ್ಗೆ ಬಂದಾಗ ಹುಡುಗ ಕೂಡ ಮಾಯ ಆದ. ಅಡುಗೆ ಮನೆಯಲ್ಲಿ ಲೈಟ್ ತಂತಾನೆ ಆನ್ ಆಗೋದನ್ನ ನೋಡಿ ಅಲ್ಲಿಗೂ ಕೂಡ ಇವಳು ಹೋಗ್ತಾಳೆ. ಅದೇ ಹೊರಗೆ ಫೋನ್ ಬೂತ್ ಅಲ್ಲಿ ಇರೋ ಫೋನ್ ರಿಂಗ್ ಆಗ್ತಾ ಇದೆ. ಈ ಶಬ್ದ ಮೊದ್ಲಿನ ತರ ಫಿನಿಗೆ ಮಾತ್ರ ಕೇಳಿಸ್ತಾ ಇರೋದು. ತಕ್ಷಣ ಫಿನಿ ಅರ್ನೆಸ್ಟೋಗೆ ಎಚ್ಚರಗೊಳಿಸಿ ನಾನ್ ಹೋಗಿ ರಿಸೀವ್ ಮಾಡ್ತೀನಿ, ನೀನು ಗ್ವೆನ್ ಹತ್ರ ಹೋಗು ಅಂತ ಕಳಿಸ್ತಾನೆ. ಮತ್ತೆ ತಕ್ಷಣ ಬಂದು ಫೋನ್ ನ ರಿಸೀವ್ ಮಾಡಿದಾಗ ಗ್ರಾಬರ್ ಮಾತಾಡ್ತಿದ್ದಾನೆ. ಈ ಬಾರಿ ಗ್ರಾಬರ್ ನ ವಾಯ್ಸ್ ಅಷ್ಟೇ ಅಲ್ಲ, ಗ್ರಾಬರ್ ಈ ಫೋನ್ ಬೂತ್ ನ ಹೊರಗೇನೆ ಬರ್ತಾನೆ. ಆದ್ರೆ ಫಿನಿಗೆ ಇವನು ಕಾಣಿಸ್ತಿಲ್ಲ, ಆತ್ಮ ಅಲ್ವಾ, ನಮಗೆ ಮಾತ್ರ ಕಾಣಿಸ್ತಾ ಇದ್ದಾನೆ. ಮತ್ತೆ ಗ್ವೆನ್ಗೆ ತನ್ನ ಕನ್ಸಲ್ಲಿ ಕಾಣಿಸ್ತಾನೆ, ರಿಯಲ್ ಆಗಿ ಅವಳಿಗೂ ಕೂಡ ಕಾಣಿಸಲ್ಲ. ಗ್ರಾಬರ್ ಫಿನಿಗೆ ನಿನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ, ನಿನ್ ಕಡೆಯಿಂದ ನಾನು ನನ್ನ ಸ್ವಂತ ತಮ್ಮನನ್ನ ಕೊಲ್ಲೋ ಹಾಗಾಯ್ತು, ಅದಾದ್ಮೇಲೆ ನನ್ನನ್ನ ಕೂಡ ಸಾಯಿಸ್ದೆ, ಅಷ್ಟು ಈಸಿಯಾಗಿ ನಿನ್ನ ಬಿಟ್ಬಿಡ್ತೀನ? ನನ್ನ ಸಾವಿನ ನಂತರ ನನಗೆ ನಾನ್ ಯಾರು ಅಂತಾನೆ ನೆನ್ಪಿರ್ಲಿಲ್ಲ, 4 ವರ್ಷ ಬೇಕಾಯ್ತು ನನಗೆ ಏನ್ ನಡೆದಿತ್ತು ನಾನ್ ಯಾರು ಅಂತ ಅರ್ಥ ಮಾಡ್ಕೊಳೋಕೆ. ಈಗ ಎಲ್ಲಾ ನೆನ್ಪಾಗಿದೆ, ಮೊದ್ಲು ನಿನ್ನ ಪ್ರೀತಿಯ ತಂಗಿಯ ಕತೆ ಮುಗಿಸಿ ಆಮೇಲೆ ನಿನ್ನನ್ನ ಕೂಡ ಯಾವ್ಯಾವ ಆಂಗಲ್ ಅಲ್ಲಿ ಕಟ್ ಮಾಡ್ತೀನಿ ನೋಡುವಂತೆ ತಾಳು ಅಂತ ಹೇಳಿ ಗ್ವೆನ್ ಹತ್ರ ಹೊಡ್ತಾನೆ. ಮತ್ತೆ ಇವನು ಎಲ್ಲ ಮರ್ತೋಗಿತ್ತು ಅಂತ ಯಾಕೆ ಹೇಳ್ದ ಅಂದ್ರೆ ಸ್ನೇಹಿತರೆ, ಇವನಿಗೆ ಅಷ್ಟೇ ಅಲ್ಲ ಸಾವನ್ನಪ್ಪಿರೋ ಹುಡುಗರಿಗೂ ಕೂಡ ಅವರು ಹೇಗೆ ಸತ್ತೋದ್ರು, ಅವರ ಹೆಸರೇನು ಅನ್ನೋದೆಲ್ಲ ಮರ್ತೋಗಿರ್ತಾರೆ, ನೆನ್ಪು ಮಾಡ್ಕೊಳ್ಳೋಕೆ ಸಮಯ ಬೇಕು.
ಇನ್ನೊಂದ್ ಕಡೆ ಗ್ವೆನ್ ಅಡುಗೆ ಮನೆಯಲ್ಲಿ ಇದ್ದಾಗ ಇವಳ ಕನ್ಸಲ್ಲೇ ಗ್ರಾಬರ್ ಬರ್ತಾನೆ. ಇವಳಿಗೆ ತೊಂದರೆ ಕೊಡೋಕೆ ಕನಸಿನ ಮುಖಾಂತರ ಬರೋ ದಾರಿಯನ್ನ ಕೂಡ ಕಂಡಿಡ್ಕೊಂಡಿದ್ದಾನೆ. ಇವನು ಕೊಡಲಿಯಿಂದ ಗ್ವೆನ್ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಇವಳು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಇದೇ ಸಮಯಕ್ಕೆ ಅರ್ನೆಸ್ಟೋ, ಮಸ್ಟ್ಯಾಂಗ್, ಕೆನೆತ್ ಮತ್ತೆ ಬಾರ್ಬರಾ ಎಲ್ಲರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ಇವ್ರು ಯಾರಿಗೂ ಗ್ರಾಬರ್ ಕಾಣಿಸ್ತಿಲ್ಲ. ಆದ್ರೆ ಗ್ವೆನ್ ನ ಗ್ರಾಬರ್ ಎತ್ತಿ ಎಲ್ಲಾ ಕಡೆ ಬಿಸಾಕ್ತಿರೋದು ನೋಡಿ ಯಾವುದೋ ಅದೃಶ್ಯವಾಗಿರೋ ದುಷ್ಟಶಕ್ತಿ ಇವಳ ಮೇಲೆ ದಾಳಿ ಮಾಡಿದೆ ಅಂತ ಗೊತ್ತಾಯ್ತು. ಗ್ರಾಬರ್ ಇನ್ನೇನು ಗ್ವೆನ್ ನ ದೊಡ್ಡ ಅವನೊಳಗೆ ಹಾಕ್ತಾ ಅನ್ನೋಷ್ಟ್ರಲ್ಲೇ ಅರ್ನೆಸ್ಟೋ, ಮಸ್ಟ್ಯಾಂಗ್ ಮತ್ತೆ ಈಗ ತಾನೇ ಬಂದ ಫಿನಿ ಇವಳನ್ನ ಕಾಪಾಡ್ತಾರೆ. ಮತ್ತೆ ನಿದ್ದೆಯಿಂದ ಇವಳನ್ನ ಎಚ್ಚರಗೊಳಿಸಿದಾಗ ಗ್ರಾಬರ್ ಕೂಡ ಇಲ್ಲಿಂದ ಹೋದ. ಈಗ ಎಲ್ಲರೂ ಚರ್ಚಲ್ಲಿ ಕುತ್ಕೊಂಡು ಏನಾಗ್ತಿದೆ ಅಂತ ಚರ್ಚೆ ಮಾಡ್ಬೇಕಾದ್ರೆ ಗ್ವೆನ್ ತನ್ನ ಕನಸಿನ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಅದೇ ಫಿನಿನೇ ಗ್ರಾಬರ್ ನ ಸಾಯಿಸಿದ್ದು ಅಂತ ಕೇಳಿ ಎಲ್ಲರಿಗೂ ಶಾಕ್ ಆಗಿದೆ. ಗ್ವೆನ್ ತನಿಗೆ ತನ್ನ ತಾಯಿ ಹೋಪ್ ಫೋನ್ ಮಾಡಿದ್ದ ವಿಷಯ ಹೇಳಿದಾಗ ಆ 3 ಜನ ಮಕ್ಕಳು ಯಾರು ಅಂತ ಅರ್ಮಾಂಡೋಗೆ ಗೊತ್ತಾಯ್ತು. ಇವರು 1957ರಲ್ಲಿ ತೆಗೆದಿರೋ ಫೋಟೋ ತೋರಿಸಿ ಹೇಳ್ತಾರೆ, ಈ ಫೋಟೋ ಅಲ್ಲಿ ನಾನಿದ್ದೀನಿ, ಜೊತೆಗೆ ಹೋಪ್ ಕೂಡ ಇದ್ದಾಳೆ ನೋಡಿ. ಈ ಕ್ಯಾಂಪ್ ಅಲ್ಲಿ ಆಗ್ಲೇ 3 ಜನ ಮಕ್ಕಳು ನಾಪತ್ತೆ ಆಗಿದ್ರು. ಅವರಿಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಬಾಡಿ ಕೂಡ ಪೊಲೀಸ್ ಅವ್ರಿಗೆ ಸಿಗ್ಲಿಲ್ಲ. ನಾನು ಆಗ ಇಲ್ಲಿ ಅಡುಗೆ ಮಾಡೋ ಕೆಲಸ ಮಾಡ್ತಾ ಇದ್ದೆ. ಈ ಘಟನೆಯಿಂದನೇ 1958ರಲ್ಲಿ ಕ್ಯಾಂಪ್ ಕ್ಲೋಸ್ ಆಗಿತ್ತು. ಆದ್ರೆ ಈಗ ನಾನು ಈ ಕ್ಯಾಂಪ್ ನ ಕೊಂಡ್ಕೊಂಡು ಮತ್ತೆ ಓಪನ್ ಮಾಡಿದ್ದೀನಿ. ಆ 3 ಜನ ಹುಡುಗರನ್ನ ನಾನು ಕೂಡ ತುಂಬಾನೇ ಹುಡುಕಿದ್ದೀನಿ, ಆದ್ರೂ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಈಗ ಗ್ವೆನ್ಗೆ ಗೊತ್ತಾಯ್ತು ಗ್ರಾಬರ್ ಹುಡುಗರನ್ನ ಕೊಲೆ ಮಾಡೋಕೆ ಶುರು ಮಾಡಿದೆ ಇಲ್ಲಿಂದ. ಇವಳ ಕನ್ಸಲ್ಲಿ ಬರ್ತಾ ಇರೋ ಆ 3 ಜನ ಹುಡುಗರೇ ಅವನ ಮೊದಲ ವಿಕ್ಟಿಮ್ಸ್ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ದಲೆ ಇನ್ನೂ ಇಲ್ಲೇ ಇದ್ದಾರೆ. ಹಾಗಾಗಿ ಅವರ ಬಾಡಿನ ಹುಡುಕಿ ಸರಿಯಾಗಿ ಅಂತ್ಯಕ್ರಿಯೆ ಮಾಡಿದ್ರೆ ಅವರಿಗೆ ಶಾಂತಿ ಸಿಗುತ್ತೆ. ಗ್ರಾಬರ್ ಸತ್ತ ನಂತರ ಆತ್ಮ ಆಗಿ ಇದೇ ಜಾಗಕ್ಕೆ ಬಂದಿದ್ದಾನೆ. ತನ್ನ ವಿಕ್ಟಿಮ್ಸ್ ನ ಭಯಾನೇ ಅವನಿಗೆ ಶಕ್ತಿ ಕೊಡೋದು. ಅದಕ್ಕೆ ಆ ಹುಡುಗರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಆಗ ಗ್ರಾಬರ್ ನ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಅರ್ಮಾಂಡೋ ಕೊಟ್ಟ ಫೋಟೋ ಅಲ್ಲಿ ಫಿನಿ ಗ್ರಾಬರ್ ಇರೋದನ್ನ ನೋಡ್ತಾನೆ. ಇವನೇ ಗ್ರಾಬರ್ ಅಂತ ಅರ್ಮಾಂಡೋಗೆ ತೋರಿಸಿದಾಗ ಇವನು ಇದೇ ಕ್ಯಾಂಪ್ ಅಲ್ಲಿ ಮೊದಲು ಕೆಲಸ ಮಾಡ್ತಿದ್ದವನು, ನಾವು ಇವನನ್ನ ವೈಲ್ಡ್ ಬಿಲ್ ಹಿಕಾಕ್ ಅಂತ ಕರಿತಾ ಇದ್ವಿ ಅಂದಾಗ ಗ್ವೆನ್ಗೆ ತನ್ನ ಕನ್ಸಲ್ಲಿ ಹುಡುಗರು ಐಸ್ ಮೇಲೆ ಬರ್ದಿದ್ದ ಲೆಟರ್ಸ್ ನೆನಪಾಯ್ತು. WBH ಅಂದ್ರೆ ವೈಲ್ಡ್ ಬಿಲ್ ಹಿಕಾಕ್ ಅಂತ ಅವನ ಹೆಸರನ್ನ ಬರ್ದಿರ್ತಾರೆ. 1957ರಲ್ಲೇ ಹೋಪ್ ನ ಕನ್ಸಲ್ಲಿ ಮಕ್ಕಳ ಆತ್ಮ ಬಂದು ತಮ್ಮನ್ನ ಕಾಪಾಡೋಕೆ ಕೇಳ್ಕೊಂಡಿರ್ತಾರೆ. ಆದ್ರೆ ಹೋಪ್ಗೆ ಅವರಿಗೆ ಸಹಾಯ ಮಾಡೋಕ್ ಆಗಿರಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಮಕ್ಕಳ ಆತ್ಮಗಳಿಗೆ ಭವಿಷ್ಯವನ್ನ ನೋಡೋ ಶಕ್ತಿ ಕೂಡ ಇದೆ. 3 ಜನ ಹುಡುಗರ ಆತ್ಮ ತಮ್ಮ ಶಕ್ತಿಗಳನ್ನ ಜೊತೆಗೆ ಸೇರಿಸಿ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಇವರನ್ನ ಕಾಪಾಡೋದು ಗ್ವೆನ್ ಮತ್ತೆ ಫಿನಿ ಅಂತ ಗೊತ್ತಾಗಿ ಹೋಪ್ ನ ಕನ್ಸಲ್ಲಿ ಗ್ರಾಬರ್ ನ ಮನೆಯ ಫೋನ್ ನಂಬರ್ ಕಾಣಿಸೋ ಹಾಗೆ ಮಾಡಿ ಹೋಪ್ ಫೋನ್ ಮಾಡಿದಾಗ ಗ್ವೆನ್ಗೆ ಕನ್ಸಲ್ಲಿ ಫೋನ್ ರಿಂಗ್ ಆಗೋದು ಕೇಳಿಸಿರುತ್ತೆ. ಈ ಕನಸಿನ ಪ್ರಪಂಚವನ್ನ ಭವಿಷ್ಯದಲ್ಲಿ ಇರೋ ಗ್ವೆನ್ಗೆ ಕಾಂಟ್ಯಾಕ್ಟ್ ಮಾಡೋಕೆ ಹುಡುಗರ ಆತ್ಮ ಬಳಸ್ಕೊಂಡಿರ್ತಾರೆ. ಅದಕ್ಕೆ ಗ್ವೆನ್ ಮತ್ತೆ ಫಿನಿಗೆ ನಮ್ಮನ್ನ ಹುಡುಕಿ ಕಾಪಾಡಿ ಅಂತೆಲ್ಲ ಕೇಳ್ಕೊಂತಾ ಇರೋದು. ಈ ಸೈಕಿಕ್ ಪವರ್ಸ್ ಇರೋರ್ಗೆ ಮಾತ್ರ ಆತ್ಮಗಳು ಕಾಂಟ್ಯಾಕ್ಟ್ ಮಾಡೋಕ್ ಆಗೋದು ಸ್ನೇಹಿತರೆ. ಗ್ವೆನ್ಗೆ ಅನ್ಸುತ್ತೆ ಕನ್ಸಲ್ಲಿ ಅವರು ನೀರಿನ ಒಳಗಿಂದ ಬರ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಗ್ರಾಬರ್ ಅವರ ಡೆಡ್ ಬಾಡಿನ ಕೆರೆ ಮೇಲೆ ಹೆಪ್ಪುಗಟ್ಟಿರೋ ಐಸ್ ಅಲ್ಲಿ ಹೋಲ್ ಮಾಡಿ ಒಳಗೆ ಹಾಕಿರ್ಬೋದು ಅಂತ. ಹಾಗಾಗಿ ಕೆರೆ ಒಳಗೇನೆ ಹುಡುಗರ ಬಾಡಿಗಳನ್ನ ಹುಡ್ಕೋಕೆ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನ ಪೂರ್ತಿ ಕೆರೆ ಮೇಲೆ ಹೋಗಿ ಲೈಟ್ ಬಿಟ್ಟು ಐಸ್ ಕೆಳಗೆ ನೀರಲ್ಲಿ ಡೆಡ್ ಬಾಡಿಗಳು ಇದಾವ ಅಂತ ಹುಡ್ಕೋದ್ರು ಕೂಡ ರಾತ್ರಿವರೆಗೂ ಏನು ಸಿಗಲ್ಲ. ಗ್ವೆನ್ ಮಲ್ಗೋಕೆ ಹೋಗ್ತಾಳೆ. ಅವಳ ಕನ್ಸಲ್ಲಿ ಗ್ರಾಬರ್ ಬಂದು ಏನಾದ್ರೂ ಮಾಡಿದ್ರೆ ಕಷ್ಟ ಅಂತ ಫಿನಿ, ಅರ್ನೆಸ್ಟೋ ಮತ್ತೆ ಮಸ್ಟ್ಯಾಂಗ್ ಶಿಫ್ಟ್ ವೈಸ್ ಅಲ್ಲಿ ಎದ್ ಕೂತ್ಕೊಂಡು ಇವಳನ್ನ ನೋಡ್ಕೊಂತಾ ಇದ್ದಾರೆ. ಅರ್ನೆಸ್ಟೋ ಇವಳನ್ನ ನೋಡ್ಕೊಂತಿದ್ದಾಗ ಇವಳು ಕನ್ಸಲ್ಲಿ ತನ್ನ ತಾಯಿ ಹೋಪ್ ನ ನೋಡ್ತಾ ಇದ್ದಾಳೆ. ಕ್ಯಾಂಪ್ ಕತೆ ಎಲ್ಲ ಮುಗ್ದು ತುಂಬಾನೇ ವರ್ಷಗಳಾದ್ಮೇಲೆ ಹೋಪ್ ಟೆರೆನ್ಸ್ ಜೊತೆ ಮದುವೆ ಆಗಿರ್ತಾಳೆ. ಒಂದಿನ ಹೋಪ್ ಮಲಗಿದ್ದಾಗ ಇವಳಿಗೆ ಪಾರ್ಟ್ 1 ಅಲ್ಲಿ ಆತ್ಮ ಆಗಿ ಫಿನಿಗೆ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದ್ದ ಬಿಲಿ ಅನ್ನೋ ಹುಡುಗನನ್ನ ಗ್ರಾಬರ್ ಹೇಗೆ ಕಿಡ್ನಾಪ್ ಮಾಡ್ಕೊಂಡು ಹೋದ ಅನ್ನೋದು ಕನ್ಸಲ್ಲಿ ನೋಡಿರ್ತಾಳೆ. ಈ ದೃಶ್ಯವನ್ನ ಹಿಂದಿನ ಮೂವಿಯಲ್ಲಿ ಗ್ವೆನ್ ಕೂಡ ನೋಡಿದ್ಲು. ಡೆನ್ವರ್ ಅಲ್ಲಿ ಬಿಲಿಯನ್ನೇ ಗ್ರಾಬರ್ ಮೊದಲನೇ ಬಾರಿ ಕಿಡ್ನಾಪ್ ಮಾಡೋದು. ಹೋಪ್ಗೆ ಕ್ಯಾಂಪ್ ಅಲ್ಲಿ ಇದ್ದ ವೈಲ್ಡ್ ಬಿಲಿ ಟೆರೆನ್ಸ್ಗೂ ಏನು ವಿಷಯ ಹೇಳಿದೆ ಗ್ರಾಬರ್ ನ ಮನೆಗೆ ಹೊಡ್ತಾಳೆ. ಬೇಸ್ಮೆಂಟ್ ನ ಕಿಟಕಿಯಿಂದ ಒಳಗೆ ನೋಡಿದಾಗ ಬಿಲಿ ಅಲ್ಲೇ ಇದ್ದಾನೆ. ಇವಳೇನಾದ್ರೂ ಮಾಡೋ ಅಷ್ಟ್ರಲ್ಲೇ ಗ್ರಾಬರ್ ಇವಳನ್ನ ನೋಡಿ ಹಿಡ್ಕೊಂಡು ವ್ಯಾನ್ ಒಳಗೆ ಎತ್ತಾಕೊಂಡು ಹೊಡ್ತಾನೆ. ಇದನ್ನೇ ಕನ್ಸಲ್ಲಿ ನೋಡ್ತಿರೋ ಗ್ವೆನ್ ಹತ್ರ ಗ್ರಾಬರ್ ನ ಆತ್ಮ ಬಂದು ವ್ಯಾನ್ ಒಳಗೆ ಇವಳನ್ನ ಕೂರಿಸ್ಕೊಂಡಾಗ ಪ್ರಜ್ಞೆ ತಪ್ಪಿರೋ ಹೋಪ್ ನ ಗ್ರಾಬರ್ ಇವಳ ಮನೆ ಹತ್ರನೇ ಎತ್ಕೊಂಡ್ ಬಂದು ಮನೆ ಒಳಗೇನೆ ನೇಣು ಹಾಕಿ ಹೋಗ್ತಾನೆ. ಹೋಪೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ಕೊಳ್ಳಿ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಹೋಪ್ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಟೆರೆನ್ಸ್ ಹುಡ್ಕೊಂಡ್ ಬಂದಾಗ ಹೋಪ್ ನ ನೋಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ತುಂಬಾನೇ ದುಃಖ ಪಡ್ತಾನೆ. ಡಿಪ್ರೆಷನ್ಗೆ ಹೋಗಿ ಕುಡಿಯೋಕೆ ಶುರು ಮಾಡ್ತಾನೆ. ಮೊದಲನೇ ಪಾರ್ಟ್ ಅಲ್ಲಿ ನೋಡಿದೀವಿ ಹೋಪ್ ಆತ್ಮಹತ್ಯೆ ಮಾಡ್ಕೊಂಡಿರೋದಲ್ಲ ಗ್ರಾಬರೇ ಕೊಲೆ ಮಾಡಿರೋದು ಅಂತ ಗೊತ್ತಾಗಿ ಗ್ವೆನ್ಗೆ ಆಘಾತ ಆಗಿದೆ. ಆದ್ರೆ ಈಗ ಸದ್ಯಕ್ಕೆ ಅವಳು ಗ್ರಾಬರ್ ಇಂದ ತಪ್ಪಿಸ್ಕೊಂಡು ಓಡ್ತಾಳೆ. ಯಾಕಂದ್ರೆ ಗ್ರಾಬರ್ ಕೊಡಲಿಯಿಂದ ಅವಳನ್ನ ಸಾಯಿಸೋಕೆ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ದಾನೆ. ಗ್ವೆನ್ ಇಲ್ಲಿಂದ ಸೀದಾ ಗ್ರಾಬರ್ ನ ಮನೆಯ ಬೇಸ್ಮೆಂಟ್ ಗೆ ಬರ್ತಾಳೆ. ಹೇಗೆ ಅಂತ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಸ್ನೇಹಿತರೆ, ಇದು ಕನ್ಸು. ಕನ್ಸಲ್ಲಿ ಯಾವುದೇ ರೂಲ್ಸ್ ಇರಲ್ಲ, ಯಾವಾಗ ಎಲ್ಲಿಗೆ ಬೇಕಾದ್ರೂ
ಬೇಕಾದ್ರೂ ಹೋಗ್ಬೋದು. ಬೇಸ್ಮೆಂಟ್ ನ ಫೋನ್ ರಿಂಗ್ ಆಗ್ತಿದೆ. ಗ್ವೆನ್ ರಿಸೀವ್ ಮಾಡಿದಾಗ ಸಾವನ್ನಪ್ಪಿರೋ ಆ 3 ಜನ ಹುಡುಗರಲ್ಲಿ ಒಬ್ಬ ಹುಡುಗ ನೀನು ಬಚ್ಚಿಡ್ಕೊ ಅಂತ ಹೇಳ್ತಾನೆ. ಯಾಕಂದ್ರೆ ಕನ್ಸಲ್ಲಿ ಇವಳು ಸತ್ತೋದ್ರೆ ರಿಯಲ್ ಆಗು ಸತ್ಲು ಅಂತಾನೆ. ಹಿಂದಿನ ಮೂವಿಯಲ್ಲಿ ಫಿನಿ ಗೋಡೆ ಹೊಡೆದಾಕಿ ಫ್ರೀಜರ್ ಒಳಗೆ ಹೋಗಿದ್ನಲ್ಲ, ಅದೇ ಫ್ರೀಜರ್ಗೆ ಮತ್ತೆ ಇವಳು ಬಂದು ಬಚ್ಚಿಡ್ಕೊ ಅಂತಾಳೆ. ನಮಗೆ ಗೊತ್ತೇ ಇದೆ ಫಿನಿ ಬಂದಾಗ ಹೇಗೆ ಈ ಫ್ರೀಜರ್ ನ ಡೋರ್ ಹೊರಗಿಂದ ಲಾಕ್ ಆಗಿತ್ತೋ ಅದೇ ರೀತಿ ಈಗ್ಲೂ ಲಾಕ್ ಆಗಿದೆ. ಗ್ರಾಬರ್ ಬಂದೇ ಬಿಟ್ಟ. ಇವಳ ಕೈಗೆ ಕೊಡಲಿ ಹಾಕಿದಾಗ ಗಾಯ ಆಯ್ತು. ರಿಯಲ್ ಆಗು ಇವಳು ಮಲ್ಗಿರೋ ಜಾಗದಲ್ಲೇ ಕೈ ಮೇಲೆ ಗಾಯ ಆಗುತ್ತೆ. ಇದನ್ನ ನೋಡಿದ ಅರ್ನೆಸ್ಟೋ ಮಸ್ಟ್ಯಾಂಗ್ ಮತ್ತೆ ಫಿನಿನ ಎಚ್ಚರಗೊಳಿಸಿ ಸಹಾಯಕ್ಕೆ ಕರೀತಾನೆ. ಏನೇ ಮಾಡಿದ್ರು ಗ್ವೆನ್ ನಿದ್ದೆ ಎಂದೇ ಎಚ್ಚರಗೊಳ್ತಿಲ್ಲ. ಇನ್ನೇನು ಇವಳ ಕತೆ ಮುಗೀತು ಅನ್ನೋಷ್ಟ್ರಲ್ಲಿ ಒಬ್ಬ ಹುಡುಗನೇ ಬಂದು ಫ್ರೀಜರ್ ನ ಡೋರ್ ಓಪನ್ ಮಾಡ್ತಾನೆ. ಇಲ್ಲಿಂದ ಹೊರಗೆ ಬರ್ತಿದ್ದಂಗೆ ಆಲ್ಪೈನ್ ಲೇಕ್ ಕ್ಯಾಂಪ್ ಅಲ್ಲಿ ಇರೋ ಕೆರೆ ಹತ್ರ ಬಂದಿದ್ದಾಳೆ. ಇಲ್ಲಿ ಅರ್ಮಾಂಡೋ ಒಬ್ನೇ ಇನ್ನೂ ಐಸ್ ಒಳಗೆ ಬಾಡಿ ಹುಡುಕ್ತಾನೆ ಇದ್ದಾಗ ಕೊನೆಗೂ ಒಬ್ಬ ಹುಡುಗನ ಬಾಡಿ ಅರ್ಮಾಂಡೋಗೆ ಕಾಣಿಸುತ್ತೆ. ಇದು ರಿಯಲ್ ಆಗು ನಡೀತಾ ಇದೆ ಸ್ನೇಹಿತರೆ. ಅರ್ಮಾಂಡೋಗೆ ಒಬ್ಬ ಹುಡುಗನ ಬಾಡಿ ಸಿಕ್ಕಿದೆ. ಗ್ರಾಬರ್ ತಕ್ಷಣ ಗ್ವೆನ್ ನ ಫೋನ್ ಬೂತ್ ಅಲ್ಲಿ ಲಾಕ್ ಮಾಡಿ ಬಾಡಿ ಹೊರಗೆ ತೆಗೆಯೋಕೆ ಐಸ್ ನ ಹೊಡೆದಾಕ್ತಿರೋ ಅರ್ಮಾಂಡೋ ಹಿಂದೆ ಬಂದು ಅರ್ಮಾಂಡೋನ ಐಸ್ ಒಳಗೆ ಬೀಳ್ಸೋಕೆ ಕೊಡಲಿಯಿಂದ ಐಸ್ ನ ಹೊಡಿತಾ ಇದ್ದಾನೆ. ಗ್ವೆನ್ ಅರ್ಮಾಂಡೋನ ಕಾಪಾಡೋಕೆ ಟೆಲಿಫೋನ್ ಬೂತ್ ನ ಗ್ಲಾಸ್ ಗೆ ಕೈಯಲ್ಲಿ ರಕ್ತ ಬರೋ ಹಾಗೆ ಹೊಡಿತಾಳೆ. ಆದ್ರೂ ಗ್ಲಾಸ್ ಹೊಡೆದೋಗಲ್ಲ. ಕೊನೆಗೂ ಅರ್ಮಾಂಡೋನ ಕಾಲ್ ಕೆಳಗಿರೋ ಐಸ್ ಹೊಡೆದೋಯ್ತು. ನೀರೊಳಗೆ ಬೀಳ್ತಾರೆ. ಗ್ರಾಬರ್ ಈಗ ಗ್ವೆನ್ ಮೇಲೆ ದಾಳಿ ಮಾಡಿ ಇವಳ ಕತ್ತಿಗೆ ಫೋನ್ ವೈರ್ ನ ಸುತ್ತಿ ಬುಗುರಿಯ ರೀತಿ ತಿರುಗಿಸ್ತಾ ಇದ್ದಾನೆ. ರಿಯಲ್ ಆಗು ಗ್ವೆನ್ ಬೆಡ್ ಮೇಲಿಂದ ಸುತ್ಕೊಂಡ್ ಬಂದು ಕೆಳಗೆ ಬೀಳ್ತಾಳೆ. ಮುಖಕ್ಕೆ ನೀರ್ ಹಾಕಿದ್ರು ಇವಳಿಗೆ ಎಚ್ಚರಿಕೆ ಆಗ್ತಿಲ್ಲ. ಹೀಗೆ ಆದ್ರೆ ಆಗಲ್ಲ, ಇದು ನನ್ನ ಕನ್ಸು, ನಾನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಗ್ವೆನ್ ಫೋನ್ ಬೂತ್ ನೇ ಹೊಡೆದೋಗೋ ಹಾಗೆ ಮಾಡ್ತಾಳೆ. ಇದರಿಂದ ಗ್ರಾಬರ್ ಹಾರೋಗಿ ದೂರ ಬಿದ್ದ. ಗ್ವೆನ್ಗೆ ತನ್ನ ಕನಸನ್ನ ತಾನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಗೊತ್ತಾಯ್ತು. ತಕ್ಷಣ ಕನ್ಸಿಂದ ಹೊರಗೆ ಬರ್ತಾಳೆ. ಹಿಂದೆನೆ ಇವಳು ಎಲ್ಲರಿಗೂ ಅರ್ಮಾಂಡೋ ಬಗ್ಗೆ ಹೇಳಿ ತಕ್ಷಣ ಇವರನ್ನ ಅರ್ಮಾಂಡೋ ಹತ್ರ ಕರ್ಕೊಂಡ್ ಬಂದಾಗ ಎಲ್ಲರೂ ಸೇರಿ ಐಸ್ ನೀರಲ್ಲಿ ಒದ್ದಾಡ್ತಿರೋ ಅರ್ಮಾಂಡೋನ ಕಾಪಾಡ್ತಾರೆ. ಇವರು ಒಬ್ಬ ಹುಡುಗನ ಬಾಡಿ ಸಿಕ್ಕಿರೋ ವಿಷಯ ಹೇಳಿದ್ರಿಂದ ಎಲ್ಲರೂ ಸೇರಿ ಈಗ ಬೇರೆ ಹುಡುಗರ ಬಾಡಿ ಹುಡ್ಕೋಕೆ ಮುಂದಾಗ್ತಾರೆ. ಇದೇ ಸಮಯಕ್ಕೆ ಫಿನಿ ಮತ್ತೆ ಗ್ವೆನ್ ಅವರಪ್ಪ ಟೆರೆನ್ಸ್ ಇವರನ್ನ ಕರ್ಕೊಂಡ್ ಹೋಗೋಕೆ ಇಲ್ಲಿಗೆನೆ ಬಂದಿದ್ದಾನೆ. ಫಿನಿ ಮತ್ತೆ ಟೆರೆನ್ಸ್ ಇಬ್ರು ಗ್ವೆನ್ ನ ಇಲ್ಲಿಂದ ಕರ್ಕೊಂಡ್ ಹೋಗೋಕೆ ನೋಡ್ತಿದ್ದಾರೆ. ಫಿನಿ ಯಾಕೆ ಅಂದ್ರೆ ಕನ್ಸಲ್ಲಿ ಮತ್ತೆ ಇವಳಿಗೆ ಗ್ರಾಬರ್ ಏನಾದ್ರೂ ಮಾಡಿದ್ರೆ ಅಂತ ಭಯ ಆಗ್ತಿದೆ ಇವನಿಗೆ. ಇವ್ರೇನೇ ಹೇಳಿದ್ರು ಗ್ವೆನ್ ಇವರ ಮಾತು ಕೇಳಲ್ಲ. ನನ್ನ ಕನ್ಸು ಕೇವಲ ಕನ್ಸು ಅಷ್ಟೇ ಅಂತ ಹೇಳ್ತಿದ್ರಿ ಅಲ್ವಾ, ಅದೆಲ್ಲ ನಿಜ ಅನ್ನೋದು ನಿಮಿಗೂ ಕೂಡ ಗೊತ್ತು. ಯಾಕಂದ್ರೆ ನಮ್ಮಮ್ಮ ನಿಮ್ಮ ಹತ್ರ ಕೂಡ ಕ್ಯಾಂಪ್ ಅಲ್ಲಿ ಏನಾಗಿತ್ತು ಅಂತ ಎಲ್ಲಾ ವಿಷಯ ಹೇಳಿದ್ದಾರೆ. ನಾನು ಕನ್ಸಲ್ಲಿ ಅವರ ಸತ್ಯ ಕೂಡ ನೋಡ್ದೆ ಅಂತ ಎಲ್ಲಾ ವಿಷಯ ಹೇಳ್ತಾಳೆ. ಮತ್ತೆ ಹೋಪ್ ಸಾವನ್ನಪ್ಪಿರೋದನ್ನ ನೋಡಿ ಟೆರೆನ್ಸ್ ಏನೇನ್ ಡೈಲಾಗ್ ಹೇಳಿದ್ನೋ ಅದನ್ನೇ ಸೇಮ್ ಹಾಗೆ ಗ್ವೆನ್ ಕೂಡ ಹೇಳಿದಾಗ ಇವನು ಕೂಡ ಗ್ವೆನ್ ನ ಕನ್ಸು ನಿಜ ಅನ್ನೋದು ಒಪ್ಕೊಂಡು ಇದೇ ಜಾಗದಲ್ಲಿ ಉಳ್ಕೊಂತಾನೆ ಗ್ರಾಬರ್ ನ ಕತೆ ಮುಗಿಸೋವರೆಗೂ. ಮುಂದಿನ ದಿನ ಒಬ್ಬ ಹುಡುಗನ ಬಾಡಿ ಸಿಕ್ಕಿದ್ಯಲ್ಲ, ಗ್ರಾಬರ್ ಬಾಡಿನ ಆಯಿಲ್ ಡ್ರಮ್ ಒಳಗೆ ಹಾಕಿ ನೀರಿಗೆ ಬಿಸಾಕಿರುತ್ತಾನೆ. ಅದನ್ನ ಹೊರಗೆ ತೆಗಿತಾರೆ. ಮತ್ತೆ ಇವತ್ತು ರಾತ್ರಿವರೆಗೂ ಇನ್ನ 2 ಬಾಡಿನ ಹುಡ್ಕಾಡ್ಬೇಕಾದ್ರೆ ಗ್ವೆನ್ಗೆ ಸುಸ್ತಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಅಂತ ಹೋದವಳು ಕೂತಿದ್ದ ಜಾಗದಲ್ಲೇ ಮಲಗ್ಬಿಟ್ಟಿದ್ದಾಳೆ. ಇದರಿಂದ ಕನ್ಸು ಕಾಣ್ತಾ ಇದ್ದಾಳೆ. ಇವಳು ಮಲ್ಕೊಳ್ಳಿ ಅಂತಾನೆ ಕಾಯ್ಕೊಂಡಿದ್ದ ಗ್ರಾಬರ್ ಬೇಗ ಬಂದು ಕೆನೆತ್ ಮತ್ತೆ ಬಾರ್ಬರ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರಿಗೂ ಹೊಡೆದು ಫಿನಿನ ಹಿಡ್ಕೊಂಡು ಇವನನ್ನ ಕೂಡ ಕೊಲ್ಲೋಕೆ ನೋಡ್ತಿದ್ದಾನೆ. ಆದ್ರೆ ಗ್ವೆನ್ಗೆ ತನ್ನ ಕನ್ಸನ್ನ ತಾನು ಕಂಟ್ರೋಲ್ ಮಾಡಬಹುದು ಅಂತ ಗೊತ್ತಾಗಿರೋದ್ರಿಂದ ನೀರಿನ ಒಳಗೆ ಹೋಗಿ ತುಂಬಾನೇ ಆಳದಲ್ಲಿ ಇರೋ ಡೆಡ್ ಬಾಡಿಗಳನ್ನ ಇವಳೇ ಹುಡುಕಿ ತೆಗಿತಾಳೆ. 3 ಹುಡುಗರ ಬಾಡಿನ ಆಯಿಲ್ ಡ್ರಮ್ ಒಳಗೆ ಹಾಕಿ ಬಿಸಾಕಿರೋದು, ಡ್ರಮ್ಗಳು ಮೇಲೆ ತೆಲ್ಕೊಂಡ್ ಬರ್ತಾ ಇರೋದು ಟೆರೆನ್ಸ್ ನೋಡಿ ಇವನು ನೀರಿನ ಒಳಗೆ ಹಾರಿ ಡ್ರಮ್ಗಳನ್ನ ಹೊರಗೆ ತೆಗೆಯೋಕೆ ಸಹಾಯ ಮಾಡ್ತಾನೆ. 3 ಬಾಡಿನ ಹೊರಗೆ ತೆಗಿತಿದ್ದಂಗೆ ಗ್ರಾಬರ್ ನ ಶಕ್ತಿ ಕಡಿಮೆ ಆಯ್ತು. ಗ್ವೆನ್ನೆ ಈಗ ಕೊಡಲಿಯಿಂದ ಇವನ ಮುಖಕ್ಕೆ ಹೊಡೆದು ಮಾಸ್ಕ್ ಕಿತ್ತಾಕ್ತಾಳೆ. ಆದ್ರೂ ಗ್ರಾಬರ್ಗೆ ಏನು ಕಿತ್ಕೊಳ್ಳೋಕ್ ಆಗ್ತಿಲ್ಲ. ಒಬ್ಬ ಹುಡುಗನ ಡೆಡ್ ಬಾಡಿನೇ ಎದ್ದು ಗ್ರಾಬರ್ ನ ಕಾಲನ್ನ ಹಿಡ್ಕೊಂಡಾಗ ಫಿನಿಯ ಕಣ್ಣಿಗೆ ಇವನು ಅದೃಶ್ಯವಾಗಿ ಇದ್ರು ಕೂಡ ಟಚ್ ಮಾಡಬಹುದು. ಅದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಅಂತ ಇವನ ಮುಖ ಎಲ್ಲಿದೆ ಅಂತ ಟಚ್ ಮಾಡಿ ನೋಡಿ ಮುಖ ಜಜ್ಜೋಗೋ ಹಾಗೆ ಐಸ್ಗೆ ಓಡಿಸ್ತಾನೆ. ಆಮೇಲೆ ಅಣ್ಣ ತಂಗಿ ಇಬ್ರು ಸೇರಿ ಇವನನ್ನ ನೀರಿನ ಒಳಗೆ ಹಾಕಿದಾಗ 3 ಜನ ಹುಡುಗರು ಬಂದು ಇವನನ್ನ ನರಕಕ್ಕೆ ಎಳ್ಕೊಂಡು ಹೋಗ್ತಾರೆ. ಎಲ್ಲ ಆಗಿ ಮುಂದಿನ ದಿನ ಬೆಳಗ್ಗೆ ಅರ್ಮಾಂಡೋ ಹುಡುಗರ ಫ್ಯಾಮಿಲಿಗೆ ಬಾಡಿ ಸಿಕ್ಕಿದೆ ಅಂತ ವಿಷಯ ತಿಳಿಸಿ ಬರೋಕೆ ಹೇಳ್ತಾರೆ. ಇನ್ನೇನು ಕೆಲಸ ಮುಗಿತಲ್ಲ ಅಂತ ಬೇರೆ ಎಲ್ಲರೂ ಹೊರಟಾಗ ಗ್ವೆನ್ಗೆ ಈ ಬಾರಿ ಫೋನ್ ರಿಂಗ್ ಆಗ್ತಾ ಇರೋದು ಕೇಳಿಸುತ್ತೆ. ಫಿನಿಗೆ ಕೇಳಿಸ್ತಿಲ್ಲ. ಯಾಕಂದ್ರೆ ಕಾಲ್ ಮಾಡಿರೋದು ಹೋಪ್ ನ ಆತ್ಮ. ನೀನು ಗ್ರಾಬರ್ ನ ನರಕಕ್ಕೆ ಕಳಿಸಿ ಒಳ್ಳೆ ಕೆಲಸ ಮಾಡ್ದೆ. ಆ 3 ಜನ ಹುಡುಗರ ಆತ್ಮಕ್ಕೆ ಕೊನೆಗೂ ಶಾಂತಿ ಸಿಕ್ಕಿದೆ. ಅವರು ನಾನಿರೋ ಜಾಗಕ್ಕೇನೆ ಬಂದಿದ್ದಾರೆ. ಈ ಜಾಗ ತುಂಬಾನೇ ಸುಂದರವಾಗಿದೆ. ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ, ಫಿನಿನ ಕೇಳಿದೆ ಅಂತ ಹೇಳು. ಮತ್ತೆ ಫಿನಿಯ ಫ್ರೆಂಡ್ ರಾಬಿನ್ ಕೂಡ ಇಲ್ಲೇ ಇದ್ದಾನೆ ಅಂತ ಹೇಳಿದಾಗ ಫೋನ್ ಕಟ್ ಆಗುತ್ತೆ. ಗ್ವೆನ್ಗೆ ಇದನ್ನ ಕೇಳಿ ಖುಷಿಗೆ ಅಳ್ತಾ ಇದ್ದಾಳೆ. ಫಿನಿಗೆ ಹೋಪ್ ಏನಂದ್ಲು ಅಂತ ಹೇಳಿ ಇಲ್ಲಿಂದ ಟೆರೆನ್ಸ್ ಮತ್ತೆ ಅರ್ನೆಸ್ಟೋ ಜೊತೆ ಹೊರಡ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿಯ ಜೊತೆಗೇನೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳಿದೀನಿ ಸ್ನೇಹಿತರೆ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.